ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ಬಿಗ್ ಬಾಸ್ ಪ್ರೊಮೋಸ್ ಬಗ್ಗೆ ಮಾತಾಡೋಣ. ಸೊ ಒಂದು ಮೇನ್ ಇಂಪಾರ್ಟೆಂಟ್ ಪ್ರೊಮೋ ಇವತ್ತು ಬಿಟ್ಟಿರೋದು ನಾಮಿನೇಷನ್ಸ್ ರಿಲೇಟೆಡ್. ಸೊ ಬಿಗ್ ಬಾಸ್ ಮನೇಲಿ ಇವತ್ತು ಒಂದು ಟಾಸ್ಕ್ ನಡೆಸ್ತಿರ್ತಾರೆ. ಸೊ ಆ ಟಾಸ್ಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೊ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾರೆ, ಎಲ್ಲ ಸೆಟಪ್ ಜೋಡಿಸ್ತಿರ್ತಾರೆ. ಸೊ ಆ ಟೈಮಲ್ಲಿ ಬ್ಲೈಂಡ್ ಫೋಲ್ಡ್ಸ್ ಆಗಿರುತ್ತೆ ಆ್ಯಂಡ್ ಆ ಬ್ಲೈಂಡ್ ಫೋಲ್ಡ್ಸ್ನ ಯಾರು ಕೂಡ ಎತ್ತಿ ನೋಡಬಾರ್ದು ಅನ್ನೋದು ಬಿಗ್ ಬಾಸ್ನ ಒಂದು ಮೇಜರ್ ರೂಲ್ ಅಂತ ಹೇಳ್ಬೋದು. ಸೊ ಇವಾಗ ಆ ಒಂದು ರೂಲ್ನ ನರ್ಕ ನಿವಾಸಿಗಳು, ಅದು ಮಾನಸ ಅವರು, ಮೋಕ್ಷಿತ ಅವರು, ಶಿಶಿರ್ ಅವರು, ಸೊ ಇವರೆಲ್ಲ ಬ್ರೇಕ್ ಮಾಡಿದ್ದಾರೆ. ಸೊ ಇವರೆಲ್ಲ ಹೋಗ್ಬಿಟ್ಟು ಇಣಕಿ ನೋಡ್ಕೊಂಬಂದಿದ್ದಾರೆ. ನೋಡ್ಕೊಂಬಂದು ಅವರೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ಯಾವ ಥರ ಎಲ್ಲ ಸೆಟಪ್ ಇರುತ್ತೆ, ಹೇಗೆ ಆಡಬೇಕು ಏನು ಅನ್ನೋದನ್ನ ಅವರಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ಇದನ್ನ ಬಿಗ್ ಬಾಸ್ ಗಮನಿಸಿ ಸೊ ಎಲ್ಲರನ್ನೂ ಕರೆಸಿ ಇದು ಹಾಲಲ್ಲಿ ಕೂರಿಸಿ ಅವ್ರು ಹೇಳೋದು, ಇವಾಗಿಂದ ಎಲ್ಲರೂ ನಾಮಿನೇಷನ್ಸಲ್ಲಿ ಇರ್ತಾರೆ, ಎಲ್ಲರನ್ನೂ ಡೈರೆಕ್ಟಾಗಿ ಬಿಗ್ ಬಾಸ್ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ಸೊ ಬಿಗ್ ಬಾಸ್ ಹೇಳಿದ್ದಾರೆ. ಸೊ ಹಾಗೆ ನೋಡೋದಾದರೆ ಸೊ ಈ ವಾರ ಪೂರ್ತಿ ಐ ಥಿಂಕ್ ಕ್ಯಾಪ್ಟನ್ ಒಬ್ಬರನ್ನ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗ್ಬೋದು. ಸೊ ಅಕಸ್ಮಾತ್ ಈ ಥರ ಎಲ್ಲಾದರೂ ನಾಮಿನೇಟ್ ಆದರೆ ಸೊ ಪ್ರಾಬಬಿಲಿಟಿ ಯಾರ್ದು ಜಾಸ್ತಿ ಇರುತ್ತೆ ಹೋಗೋದು ಮನೆಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗಿನ ಒಂದು ಫ್ಯಾನ್ ಬೇಸ್ ಎಲ್ಲನೂ ನೋಡಿ ಏನನ್ಸುತ್ತೆ ನಿಮಗೆ? ನನಗನ್ಸೋದು ಮಾನಸ ಅವರು ಅಥವಾ ಅನುಷಾ ಅವರು, ಇವ್ರು ಯಾರಾದರೂ ಹೋಗ್ಬೋದು, ನರ್ಕ ನಿವಾಸಿಗಳಲ್ಲಿ ಒಬ್ಬರು ಅಂತ ಅನಿಸುತ್ತೆ. ಅನುಷಾ ಅವರು ಯಾಕೆ ಅಂದರೆ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತು. ಸೊ ಮೇ ಬಿ ಅವ್ರು ಹೋಗ್ಬೋದು. ನಿಮ್ಗೆ ಯಾರು ಹೋಗ್ಬೋದು ಅಂತ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಫಸ್ಟ್ ಪ್ರೋಮೋದು. ಸೊ ನೆಕ್ಸ್ಟ್ ಪ್ರೋಮೋ ಯಾವ್ದು ಬರ್ತಾರೆ ಅದನ್ನ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ವೀಡಿಯೋ ತಿಳಿಸ್ತೀನಿ. ಹೇಳ್ತಿದ್ದಂತೆ ಕೇರ್, ಬಾಯ್.